ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪ್ರಫುಲ್ ಪ್ರಯಾಗ್ ವ್ಲಾಗ್ಸ್ ಚಾನಲ್ಗೆ. ನಾವಿವತ್ತು ಬೆಳಗಾವಿಯಲ್ಲಿ ಇರುವಂತಹ ಪ್ರಸಿದ್ಧ ಶಿವನ ದೇವಾಲಯಕ್ಕೆ ಬಂದಿದ್ದೆ. ಹಾಗೆ ಈ ದೇವಾಲಯದ ಬಗ್ಗೆ ಯಾಕೆ ಒಂದು ವಿಡಿಯೋ ಮಾಡಿ ನಮ್ಮ ವೀಕ್ಷಕರಿಗೆ ತೋರಿಸಬಾರ್ದು ಅನ್ನೋ ಆಸಕ್ತಿ ಬಂತು. ಅದಕ್ಕಾಗಿ ಈ ವಿಡಿಯೋ ಮಾಡಿದ್ದೇನೆ ನೋಡ್ರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತು ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಕೂಡ ಮಾಡಿ ಪ್ಲೀಸ್. ನೋಡಿ ವೀಕ್ಷಕರೇ, ಬೆಳಗಾವಿಯಲ್ಲಿ ಇರುವಂತಹ ಈ ಕಪಿಲೇಶ್ವರ ದೇವಾಲಯವನ್ನು ದಕ್ಷಿಣದ ಕಾಶಿ ಎಂದು ಸಹ ಕರೆಯಲ್ಪಡ್ತೈತೆ ನೋಡ್ರಿ. ಬೆಳಗಾವಿ ನಗರದ ಬಹಳ ಮತ್ತು ಪ್ರಮುಖ ಪುರಾತನ ದೇವಸ್ಥಾನಗಳಲ್ಲಿ ಒಂದಾಗಿದೆ ಎಂದು ಹೇಳಲು ನಾ ಬಯಸ್ತೇನೆ ನೋಡ್ರಿ. ಇನ್ನೊಂದು ಪ್ರಮುಖ ವಿಶೇಷ ಏನಪ್ಪ ಅಂದ್ರೆ, ಹರ ಮತ್ತು ಹರಿ ಮೂರ್ತಿ ಪರಸ್ಪರ ಮುಖಾಮುಖಿಯಾಗಿ ಸ್ಥಾಪನೆಗೊಂಡಿರುವ ಭಾರತದ ಏಕೈಕ ದೇವಸ್ಥಾನ ಎನ್ನುವ ಹೆಗ್ಗಳಿಕೆ ಈ ದೇವಸ್ಥಾನಕ್ಕಿದೆ ನೋಡಿ ವೀಕ್ಷಕರೇ. ಕ್ರಿಸ್ತಿಶಕ 1500ರಲ್ಲಿ ಇಂದಿನ ದೇವಸ್ಥಾನ ಅಂದರೆ ಈಗಿರೋ ದೇವಸ್ಥಾನ ಜಾಗದಲ್ಲಿ ಕಪಿಲ ಮುನಿಗಳು ತಪಸ್ಸಿಗೈದು ನಿತ್ಯ ಪೂಜೆ ಸಲ್ಲಿಸುತ್ತಿದ್ದರು. ಅವರ ಶಕ್ತಿಯಿಂದಲೇ ಶಿವನ ಮೂರ್ತಿ ಉದ್ಭವಗೊಂಡ ಕಾರಣದಿಂದ ಶಿವನ ದೇವಸ್ಥಾನಕ್ಕೆ ಕಪಿಲೇಶ್ವರ ಎಂದು ಕರೆಯಲಾಗುತ್ತದೆ ನೋಡಿ ವೀಕ್ಷಕರೇ. ಶಂಕರಾಚಾರ್ಯರು ತಮ್ಮ ಶಿಷ್ಯಗಣದೊಂದಿಗೆ ಇಲ್ಲೇ ಪೂಜೆ ವಿಧಿವಿಧಾನ ನೆರವೇರಿಸಿದ್ದರು. ನಂತರ ದಿನಗಳಲ್ಲಿ ಸ್ವಾಮಿ ವಿವೇಕಾನಂದರು ಹಾಗೂ ಮಹಾತ್ಮ ಗಾಂಧೀಜಿ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದುಕೊಂಡಿದ್ದರು ಎನ್ನಬಹುದು. ಪೂರ್ವಾಭಿಮುಖದ ದೇಗುಲ ಎರಡಂತಸ್ತಿನ ಚಾವಣಿ ಹೊಂದಿದೆ. ಹಾಗೆ ಗರ್ಭಗೃಹ, ಅಂತರಾಳ, ನವರಂಗ ಸಭಾಮಂಟಪ ಮತ್ತು ಪ್ರದಕ್ಷಿಣಾ ಪಥಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ ಶಿವನ ಲಿಂಗವಿದೆ. ಎಡ ಪಾರ್ಶ್ವದಲ್ಲಿ ನವಗ್ರಹ ಮಂದಿರವಿದೆ. ಹೊರ ಆವರಣದಲ್ಲಿ ಶಿವ, ವೀರಭದ್ರ, ಕಾಳಭೈರವ ಮತ್ತು ಅನೇಕ ನಾಗ ಶಿಲ್ಪಗಳಿವೆ. ಇತ್ತೀಚಿನ ವರ್ಷಗಳಲ್ಲಿ ಹೊಸ ರೂಪ ಪಡೆದು ದೇವಾಲಯ ಆವರಣದಲ್ಲಿ ದತ್ತ ಮಂದಿರ, ಸಾಯಿ ಮಂದಿರ, ಗಣೇಶ ಮಂದಿರ ಹಾಗೂ ನಾಗದೇವತೆಗಳ ಮೂರ್ತಿಗಳನ್ನು ನಿರ್ಮಾಣಗೊಂಡಿವೆ ಎನ್ನಬಹುದು. ಬಾಹುಕರ ಭೂ ಕೈಲಾಸ ಎನಿಸಿಕೊಂಡಿರುವ ಕಪಿಲೇಶ್ವರ ದೇವಸ್ಥಾನಕ್ಕೆ ಶಿವರಾತ್ರಿ ಮತ್ತು ಶ್ರಾವಣ ಮಾಸದಲ್ಲಿ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬರುವುದಲ್ಲದೆ ಹೊರ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರ ರಾಜ್ಯಗಳಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಬರ್ತಾರೆ ನೋಡ್ರಿ ವೀಕ್ಷಕರೇ. 12 ವರ್ಷಕ್ಕೊಮ್ಮೆ ಕಪಿಲೇಶ್ವರ ದೇವಸ್ಥಾನಕ್ಕೆ ನಾಗ ಸಾಧುಗಳು ಬಂದು 4 ದಿವಸಗಳ ಕಾಲ ಪೂಜೆಗೈಯುತ್ತಾರೆ. ಹಾಗೆ ದೇಶದಲ್ಲಿನ 12 ಜ್ಯೋತಿರ್ಲಿಂಗ ಮತ್ತು 4 ಚಾರುಧಾಮಗಳ ದರ್ಶನ ಮಾಡಿ ಗಂಗೆಯ ನೀರು ತಂದು ಕಪಿಲೇಶ್ವರ ದೇವಸ್ಥಾನದ ಜಲಕುಂಡದಲ್ಲಿ ಹಾಕಿ ಸ್ನಾನ ಮಾಡಿ ದರ್ಶನ ಪಡೆದಾಗ ಯಾತ್ರೆ ಪೂರ್ಣಗೊಂಡು ಜೀವನದಲ್ಲಿ ಮುಕ್ತಿ ಸಿಗುತ್ತದೆ ಎನ್ನುವ ನಂಬಿಕೆ ಸಹ ಇದೆ ಎನ್ನಬಹುದು ವೀಕ್ಷಕರೇ. ನೋಡಲಿಕ್ಕೆ ಸಿಗ್ತಾವೆ. ಮತ್ತು ಗಣೇಶ ಮಂದಿರ, ಸಾಯಿಬಾಬಾ ಮಂದಿರ, ಹಾಗೆ ನೋಡಿ ಇದು ಸಾಯಿಬಾಬಾ ಮಂದಿರ, ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಹಾಗೆ ಇನ್ನೊಂದು ಗಣೇಶ ಮಂದಿರ ತೋರಿಸ್ತಾನೆ, ದತ್ತ ಮಂದಿರ ಐತಿ, ಎಲ್ಲ ತೋರಿಸ್ತೇನೆ ನೋಡಿ. ಇದು ನೋಡಿ ನವಗ್ರಹ ಸಭಾಮಂದಿರ. ಇಲ್ಲಿ 9 ಗ್ರಹಗಳ ಹೆಸರಿನ ದೇವತೆಗಳ ಮೂರ್ತಿಗಳನ್ನು 4 ದಿಕ್ಕುಗಳಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಮತ್ತು ಈ ದೇವಸ್ಥಾನಕ್ಕೆ ಭಕ್ತರು ಬಂದಾಗ ಇಲ್ಲಿ ಪ್ರದಕ್ಷಿಣೆ ಹಾಕುವುದನ್ನು ಸಹ ನಾವು ನೋಡಬಹುದು. ಅಂದರೆ ಈ ಶಿವನ ದೇವಾಲಯಕ್ಕೆ ದರ್ಶನಕ್ಕೆ ಬಂದಾಗ ಸಹ ಈ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕುವುದನ್ನು ನಾವು ಕಾಣಬಹುದು ವೀಕ್ಷಕರೇ. ಇದು ಸಭಾ ಮಂಟಪ ನೋಡಿ. ಈ
ಸಭಾ ಮಂಟಪದ ಗೋಡೆಗಳ ಮೇಲೆ ಸುಂದರವಾದ ಮೂರ್ತಿಗಳ ದೃಶ್ಯಗಳನ್ನು ಕಾಣಬಹುದು. ಗಂಗಾವತರಣ, ಆತ್ಮಲಿಂಗ ಕಥನ, ಸಮುದ್ರ ಮಂಥನ, ತ್ರಿಪುರಾಸುರ ವಧೆ ಇಂತಹ ಅನೇಕ ದೃಶ್ಯಾವಳಿಗಳ ಮೂರ್ತಿಗಳ ಭಿತ್ತಿಚಿತ್ರಗಳು ಈ ಸಭಾ ಮಂಟಪದ ಗೋಡೆಗಳ ಮೇಲೆ ನಾವು ಕಾಣಲು ಸಿಗುತ್ತದೆ. ಇಲ್ಲಿ ನೋಡಿ ಆಮೆಗಳು ದೇವಸ್ಥಾನದ ಮುಂಭಾಗದ ಒಂದು ಗೋಡೆಯ ಪಕ್ಕದಲ್ಲಿ ವರಾಂಡ ಮಾಡಿ ಅದರಲ್ಲಿ ನೀರು ಬಿಟ್ಟು ಅಂದರೆ ಚವಿ ನಳ ಸಿಸ್ಟಮ್ ಮಾಡಿ ವರಾಂಡ ಮಾಡಿ ಆಮೆಗಳನ್ನು ಇಟ್ಟಿದ್ದನ್ನು ನಾವಿಲ್ಲಿ ಕಾಣಬಹುದು. ಸಾಕಷ್ಟು ಇವುಗಳನ್ನು ಇತ್ತೀಚಿನ ದಿನಗಳಲ್ಲಿ ತಂದು ಬಿಟ್ಟಿದ್ದಾರೆ, ಮೊದಲು ಇರಲಿಲ್ಲ ವೀಕ್ಷಕರೇ. ಮತ್ತು ಇವು 15-20 ಆಮೆಗಳು ನಾವಿಲ್ಲಿ ನೋಡಲು ಸಿಗ್ತವೆ.